ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯಿತು ಮಲ್ಲಪ್ಪ ಜೋತವ. ಒಂದು ಸುದ್ದಿ ಬರ್ತಾ ಇದೆ, ಗ್ರಾಮೀಣ ಬ್ಯಾಂಕ್ಗಳನ್ನು ವಿಲೀನ ಮಾಡೋದು, ಕೂಡಿಸೋದು. ಯಾಕಪ್ಪ ಏನಾಯ್ತು ಈಗ ಇದು ಅಂಥೇಳಿ ಯಾರ್ಯಾದರೂ ಪ್ರಶ್ನೆ ಕಾಡೋದಾನೆ. ಯಾಕಂದರೆ ಈಗಾಗಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ವಿಲೀನೀಕರಣ ಮಾಡಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಅಲ್ಲಿ ದುಡಿತಿರುವಂಥ ಅನೇಕ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದ್ದು ನಾವು ನೋಡ್ತಾ ಇದ್ದೀವಿ. ಇಂಥ ಪ್ರಸಂಗ ಮತ್ತು ಗ್ರಾಮೀಣ ಬ್ಯಾಂಕೇನು ಇವತ್ತು ಸ್ವಲ್ಪ ಗ್ರಾಮೀಣ ವಲಯದಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾ, ಜನರಿಗೆ ಹೆಲ್ಪ್ ಮಾಡ್ತಾ, ಗ್ರಾಮಗಳಲ್ಲಿ ಎಲ್ಲವರು ಯಾರು ಬಡವರು, ರೈತರು, ಕೂಲಿಕಾರರು, ಹೋರಾಟಗಾರರು, ಪಾಪ ಅವ್ರಿಗೆ ಒಂದಿಷ್ಟು ಅಲ್ಲಿ ದುಡ್ಡು ಹಾಕಿ ಮಾಡಿಕೊಡೋದು, ಸರಿಯಾಗಿ ರನ್ ಮಾಡ್ಕೊಂಡು ಹೋಗುವಂಥ ಒಂದು ಸಂಸ್ಥೆಗಳಾಗಿದ್ದು ಉಪಯೋಗ ಆಗ್ತಾಯಿದ್ವು ಜನರಿಗೆ, ಬಡ ಜನರಿಗೆ. ಅಂಥ ಒಂದು ಗ್ರಾಮೀಣ ಬ್ಯಾಂಕ್ಗಳನ್ನ ಇವತ್ತು ವಿಲೀನ ಮಾಡಿ ಇಡೀ ದೇಶದ ತುಂಬ ಇರುವಣ ಎಷ್ಟದವ್ರೆ ಅವು 43 ಬ್ಯಾಂಕ್ ಅದಾವೆ. ಹಾಲಿ 43 ಬ್ಯಾಂಕ್ ಅದಾವೆ ಇಡೀ ಇಂಡಿಯಾದಲ್ಲಿ. ಆ 43 ಬ್ಯಾಂಕ್ಗಳು ಮತ್ತು 22 ನಿಲ್ಲಿಸೋರು ಅಂತ. ಯಾಕೆ ಇಷ್ಟ ಹಂಗೆ ಏನಿದೆ, ಏನು ಕಾರಣ ಇದಕ್ಕೆ? ಇದು ತೊಂದರೆನಾ? ಕಾರಣ ಏನಪ್ಪ ಅಂತಂದ್ರೆ ವೆಚ್ಚ ಕಡಿತಗೊಳಿಸೋದು, ಒಂದು ಇಫೆಕ್ಟಿವ್ ಕಾರ್ಯಾಚರಣೆ ಮಾಡೋದು, ಎರಡನೇದು ವೆಚ್ಚ ಕಡಿತಗೊಳಿಸೋದು. ಯಾರು ವೆಚ್ಚ ಕಡಿತಗೊಳಿಸೋದು? ಅದು ದುಡಿಯೋರ್ದ ಅಷ್ಟು ಕಿತ್ತು ಹಾಕಿಬಿಡೋದು, ಅವ್ರನ್ನ ಮನೆ ಕಳಿಸ್ಬಿಡೋದ. ಪಾಪ ಏನೋ 10-20 ತೊಗೊಂಡು ಮಾಡ್ತಾ ಇರ್ತವೆ. ಗ್ರಾಮೀಣ ಬ್ಯಾಂಕ್ಗೆ ಎಷ್ಟು ಪೇಮೆಂಟ್ ಇರ್ತದೆ? ಕೆಲವೊಂದು ಹೆಚ್ಚು ಅಂತ ತಗೊಳ್ರಿ, ಅಲ್ಲಿ ವರ್ಕ್ ಇರ್ತದೆ. 43 ಬ್ಯಾಂಕ್ಗಳಲ್ಲೇ ಅಂಥದ್ದು 28 ಹಚ್ತಾ ಇದ್ದೀರಿ. ಅಲ್ಲಿ ದುಡಿಯೋರು ಬದುಕೇನು, ಏನು ಲಾಸ್ ಆಗ್ಲಿಕ್ಕತ್ತದ? ಏನು ಅದರದ್ದು? ಯಾವಾಗ ಈ ಸಹಕಾರ ಕ್ಷೇತ್ರವನ್ನು ನಮ್ಮ ಅವರು, ನಮ್ಮ ಹಾಲಿ ಗೃಹ ಸಚಿವರು, ಅದ್ರ ಜೊತೆಗೆ ಸಹಕಾರ ಸಚಿವಾಲಯ ಇಟ್ಕೊಂಡಾರ. ಇವರು ಒಳಗೆ ಹೊಕ್ಕಾಗ ಗೊತ್ತಾಗಿದೆ ಏನು ಮಾಡಬಹುದು ಮುಂದೆ ಭವಿಷ್ಯದಲ್ಲಿ ಇವರು ಅಂತೇಳಿ. ಅದ್ರ ಪರಿಣಾಮ ಇಲ್ಲಿ ಕಾಣಲಿಕ್ಕತ್ತದ. ಯಾಕಂದರೆ ಗ್ರಾಮೀಣ ವಲಯದಲ್ಲಿ ಇರೋದು ಸಹಕಾರ ಸಂಘಗಳು. ಸಹಕಾರ ಸಂಘಗಳ ಮೇಲೆ ಇವತ್ತಿನ ಗ್ರಾಮೀಣ ವ್ಯವಸ್ಥೆ ನಿಂತುಬಿಟ್ಟದ. ಪ್ರಾಥಮಿಕ ಪತ್ತಿನ ಕೃಷಿ ಬ್ಯಾಂಕ್ಗಳು ಇರಲಿ, ಮತ್ತೇನಿರಲಿ, ಅಲ್ಲಿ ಜನರನ್ನ ನಮ್ಮದು ಈ ಒಂದು BCC ಬ್ಯಾಂಕ್ ಇರ್ಬೋದು, ಮತ್ತು ಬ್ಯಾಂಕ್ ಇರ್ಬೋದು, ಇವುಗಳನ್ನೆಲ್ಲ ಒಂದು ಟ್ಯಾಕ್ಸಿಗೆ ತೆಗೆದುಕೊಂಡು ಹೋಗುವಂಥ ಈ ಸಂಸ್ಥೆಗಳು ಅಲ್ಲಿ ಜನರಿಗೆ ಪಾಪ ಅವು ಕೊಡಿಸೋದು ಎಷ್ಟ, ಅವ್ರಿಗೆ ಸಾಲ ಕೊಡೋದು ಎಷ್ಟ, ಅಷ್ಟರ ಬದುಕು ಮಾಡ್ಕೊಂಡು ಹೋಗ್ತಾಯಿದ್ದು. 1,00,000 2 ಲಕ್ಷ ಒಬ್ಬ ರೈತ ಕೊಟ್ಟರೆ ಭಾಳ ಸಾಲ, ದೊಡ್ಡ ಸಾಲ ಅಂತಾರೆ. ಕೋಟಿಗಟ್ಟಲೆ ದುಡ್ಡನ್ನು ಕೊಟ್ಟವ್ರು ವಸೂಲು ಮಾಡ್ತಾಯಿಲ್ಲ. ಪಾಪ ಈ ಬ್ಯಾಂಕ್ಗಳಲ್ಲಿ ನಡೆಸ್ಕೊಂಡು ಹೊಂಟಿದ್ದಾರೆ. ಅವ್ರ ಪೇಮೆಂಟ್ ಅವ್ರು ಮಾಡ್ತಾಯಿದ್ದಾರೆ, ಸಹಕಾರ ಸಂಘಗಳು ಹೆಲ್ಪ್ ಮಾಡ್ತಾ ಇದ್ದಾವ. ಈ ಸಂದರ್ಭದಲ್ಲಿ ಅವು ಕಡಿಮೆ ಮಾಡೋದಿಲ್ಲ ರೀ. ಆಡಳಿತ ಸುಲಭ ಆಗಲಿ ಅಂತೇಳಿ ಸಣ್ಣ ಸಣ್ಣ ರಾಜ್ಯಗಳನ್ನ, ಸಣ್ಣ ಜಿಲ್ಲೆಗಳನ್ನ ಮಾಡ್ತಾಯಿರ್ತೀವಿ ನಾವು, ಸಣ್ಣ ತಾಲೂಕುಗಳನ್ನ ಮಾಡ್ತಾಯಿದ್ದೀವಿ. ಈ ಆಡಳಿತ ಸುಲಭ ಆಗಲಿ ತಿಳ್ಕೊಂಡು ಬ್ಯಾಂಕ್ಗಳು ಕಡಿಮೆ ಮಾಡಿದರೆ ಆ ಭಾಗದ ಜನ ಏನು ಮಾಡಲಿಕ್ಕೆ ಸಾಧ್ಯತೆ? ಆ ಬ್ಯಾಂಕ್ ಕೂಡಿಸಿದ್ರೆ ಅಲ್ಲಿ ಭಾಗದ ಜನ ಅಂದ್ರೆ ಕೆಲಸಗಾರ ಕಡಿಮೆ ಆಗ್ತಾರೆ. ಮೊದಲು ಇದ್ರೂ ಸಹಿತ ಕಾಂಟ್ರಾಕ್ಟ್ ಲೇಬರರ್ಸ್ನ ಅವ್ರು ತೊಗೊಂಡು ಬಿಡುವಂಥ ಪ್ರಸಂಗ ಇವತ್ತದ. ಉದ್ಯೋಗ ಇಲ್ಲ ಇವತ್ತು, ಕೊಡ್ಲಿಕ್ಕೆ ತಯಾರಿಲ್ಲ. 10-11 ಲಕ್ಷನೇ ಇಲ್ಲ ಬ್ಯಾಂಕಿಂಗ್ ಸೆಕ್ಟರ್ದಾಗ ವರ್ಕ್ ಮಾಡೋವಂಥವ್ರು. ಇವತ್ತು ಅವ್ರಿಗೆ 8 ಲಕ್ಷ 7 ಲಕ್ಷ ಮಂದಿ ಇದ್ದಾರೆ. ಉಳಿದ ಜನ ಎಲ್ಲಿ ಹೋದ್ರು? ಅವ್ರ ಬದುಕೇನಾಯಿತು? ಮುಂದಿನ ಜನಕ್ಕೆ ಉದ್ಯೋಗಗಳಿಲ್ಲ. ಇದ್ರೆ ಯಾರೂ ಕೇಳ್ತಾ ಇಲ್ವಾ ಅಂತ ಅತ್ಯಂತ ನೋವಿನಿಂದ ಇದು ಮಾತಾಡಬೇಕಾಗಿದೆ. ದೊಡ್ಡ ಚರ್ಚೆ ಆಗಬೇಕಿದು. ಯಾವ ನಮ್ಮ ಮೀಡಿಯಾನು ದೊಡ್ಡದಾಗಿ ಚರ್ಚೆ ಮಾಡ್ತಾ ಇಲ್ಲ. ಗ್ರಾಮೀಣ ಬ್ಯಾಂಕಲ್ಲಿ ಯಾಕಪ್ಪ ನಿಮ್ಮ ಇರುವ 2 ಅದಾವೆ ಕರ್ನಾಟಕದಲ್ಲಿ, ಅದು ಒಂದು ಮಾಡಲಿಕ್ಕೆ ಹೊರಟಿದ್ದೀರಿ. 2 ಕರ್ನಾಟಕದಲ್ಲಿದ್ದು ಅಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದಾವೆ, ಅಲ್ಲಿ ಪೇಮೆಂಟ್ ಅವ್ರು ಮಾಡ್ತಾಯಿದ್ದಾರೆ, ಲಾಭದಲ್ಲಿದ್ದಾವ. ಸಾಲ ಕೊಟ್ಟು ತೊಗೊಂಡು ಮಾಡಿ ಅಲ್ಲಿ ಜನನು ಟೈಮ್ ತುಂಬ್ತಾ ಇದ್ದಾರೆ. ಇವತ್ತು ಹಣವನ್ನು ಮರಳಿಸ್ತಾ ಇದ್ದಾರೆ. ಅವು ದುಡ್ಡೆಲ್ಲ ಆ ಬ್ಯಾಂಕ್ಗಳು ನಡೀತಾ ಇದ್ದಾವೆ. ಅವುಗಳ ಮೇಲೆ ರಿಸ್ಟ್ರಿಕ್ಷನ್ ಹಾಕುವಂಥ ಕೆಲಸ, ಅದು ಕಡಿಮೆ ಮಾಡುವಂಥ ಕೆಲಸ. 43 ಬ್ಯಾಂಕ್ಗಳಿದ್ದನ್ನು 28 ಇಳಿಸುವಂಥ ಕೆಲಸ. ಅಂದರೆ ಮತ್ತಷ್ಟು ಖಾಸಗಿಯವರಿಗೆ ಈ ಬ್ಯಾಂಕ್ಗಳನ್ನ ಕೊಟ್ಟು ಬಿಡೋದ. ಈಗ ಅನೇಕ ಖಾಸಗಿ ಕಂಪ್ನಿಗಳು ಬಡ್ಡಿ ಆಡ್ತಾ ಇರ್ತಾವೆ. ಆನ್ಲೈನ್ ಮೇಲೆ ಬಡ್ಡಿ ಆಡಿದಂಗೆ ಮಾಡ್ತಾರೆ. ಅವ್ರು ಒಂದಕ್ಕೆ ಕಂತು ತಪ್ಪಿದ್ರೆ ಬೆನ್ನು ಹತ್ತಿ ಬಿಡ್ತಾರೆ. ಹೀಗಾಗಿ ಸಾಲ ತೆಗೆಯೋದಪ್ಪ ಅಂದ್ರೆ ಕುತ್ತಿಗೆ ಬಂದಂಗೆ ಇವತ್ತು ಪಾಪ ಜನರಿಗೆ. ಇವರು ಸರ್ಕಾರಿ ಬ್ಯಾಂಕು, ಸಹಕಾರಿ ಬ್ಯಾಂಕ್ಗಳು ಇರೋದ್ರಿಂದಾಗಿ ಒಂದು ಸ್ವಲ್ಪ ಪಾಪ ಅವ್ರಿಗೆ ಉಸಿರು ಸಿಕ್ಕಂಗೆ ಆಗ್ತದೆ. ಅದನ್ನು ಇವತ್ತು ಕಟ್ ಮಾಡುವಂಥದ್ದು ಕಾರಣ ಇಷ್ಟ, ವೆಚ್ಚ ಹೆಚ್ಚಾಗ್ತದೆ. ವೆಚ್ಚ ಅಂದ್ರೆ ಏನದು? ಅವ್ರು ಮೇಂಟೆನೆನ್ಸ್ ಮಾಡೋರು ಮತ್ತು ಕೊಡಬೇಕಲ್ಲ ಪೇಮೆಂಟ, ದುಡಿಯೋರು ಪೇಮೆಂಟ್ ಕೊಡಬೇಕಲ್ಲ. ಅದು ಹೆಚ್ಚಾಗ್ತೈತಿ, ಅದು ಕಟ್ ಮಾಡಿಬಿಡೋದು. ಅದು ನೌಕರಿ ಕೊಡೋದ್ರಿಂದಾಗಿ, ಅಷ್ಟು ಉದ್ಯೋಗ ಕೊಡೋದ್ರಿಂದಾಗಿ ಅಷ್ಟು ಜನ ಬದುಕ್ತಾಯಿದ್ರು. ಒಂದು ಕುಟುಂಬ, ಒಬ್ಬ ವ್ಯಕ್ತಿಯಲ್ಲಿ ನೌಕರಿ ಸಿಗ್ತಂದ್ರೆ ಅವನಿಂದ ಒಂದು 5-6 ಜನ ಬದುಕೊಂಡು ಹೋಗ್ತಾಯಿದ್ರು. ಅವ್ರು ಹೊಟ್ಟೆ ಮೇಲೆ ಬಿಡಿ ಕೆಲಸ. ಪಗಾರ ಹೆಚ್ಚಾಗ್ತಿದ್ರು, ಕೊಡೋಕ್ಕಾಗೋದಿಲ್ಲ, ಅದು ಕಟ್ ಮಾಡಿಬಿಡೋರನ್ನ. ಇದ್ಯಾವ ನೀತಿ ರೀ? ಇದ್ಯಾವ ಎಲ್ಲಿ ನೀತಿ? ಯಾಕಂದ್ರೆ ಪೇಮೆಂಟ್ ಕೊಡೋದಾಗ್ತದೆ ಅಂತೇಳಿ ಕಟ್ ಮಾಡಿ ಅವರ ಬದುಕನ್ನು ಮತ್ತಷ್ಟು ತೊಂದರೆಗೆ ಸಿಗಿಸುವಂಥದ್ದು, ಅವ್ರ ಬದುಕು ನಡೀದಂಗೆ ಮಾಡುವಂಥದ್ದು ಇದ್ಯಾವ ನೀತಿ? ಯಾವ ಲೋಕ ಕಲ್ಯಾಣಕಾರಕವಾದದ್ದು ನೀತಿ ಇದು?
ಇದನ್ನು ಯಾವ ನಮ್ಮ ಮೀಡಿಯಾನು ಚರ್ಚೆ ಮಾಡ್ತಾ ಇಲ್ಲ. ಯಾಕೆ ವಿಲೀನಗೊಳಿಸ್ತಾ ಇದ್ರಿ, ಏನು ಕಾರಣ, ಎಷ್ಟು ಖರ್ಚು ಬಂದದ್ದು, ಏನು ಅಂತ ಬೇಕಲ್ಲ. ಇಲ್ಲ ಕರ್ನಾಟಕದ ಎರಡು ಇದ್ದು ಅದ್ರಲ್ಲಿ ಒಂದು ಮಾಡವ್ರೆ ಎರಡು ಕೂಡಿಸಿ ಕರ್ನಾಟಕ ಬ್ಯಾಂಕ್ ಅಂತೇಳಿ. ಇದೇ ರೀತಿ ಇನ್ನೊಂದು ಬ್ಯಾಂಕ್ಗಳನ್ನು ಮಾಡವ್ರ. ಹಿಂಗೆ 11 ರಾಜ್ಯಗಳಲ್ಲಿ ಇರುತ್ತಿರುವಂತಹ 43 ಈ ಒಂದು ಏನಪ್ಪ ಅಂತಂದ್ರೆ ಬ್ಯಾಂಕ್ಗಳನ್ನು 28 ಇಳಿಸಿ ಆದಷ್ಟು ಕೊಡು ಪೇಮೆಂಟನ್ನು ಕಡಿಮೆ ಮಾಡುವಂಥವ್ರು ಎಲ್ಲ ಪ್ರೈವೇಟ್ದವ್ರಿಗೆ ಕೊಟ್ಟುಬಿಡೋದನ್ನೆಲ್ಲ. ಪ್ರೈವೇಟ್ದವ್ರು ಇವತ್ತು 2, 3, 4 ಬಡ್ಡಿ ಹಂಗೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಅದು ಕೇಳೋರಿಲ್ಲ, ಹೇಳೋರಿಲ್ಲ. ಇವರು ಮೊನ್ನೆ ನಿಮ್ಗೆ ಗೊತ್ತದ ಈ ಪ್ರೈವೇಟ್ದವ್ರಿಗೆ ಕೊಟ್ಟಿದ್ದಕ್ಕಾಗಿ ಯಾವ ರೀತಿ ಆಯಿತು, ಪಿಗ್ಮಿ ಕಲೆಕ್ಷನ್ ಮಾಡಿ ಕೆಲವೊಂದು ಗ್ರಾಮೀಣ ಬ್ಯಾಂಕ್ಗಳಿಗೆ ಏನೋ ಕೊಟ್ಬಿಟ್ಟು ಸಣ್ಣ ಮೈಕ್ರೋ ಫೈನಾನ್ಸ್ ಅಂತೇಳಿ ಅವು ಯಾವ ರೀತಿ ಆಯಿತು, ಎಷ್ಟು ತ್ರಾಸ ಆಯ್ತು ಜನಕರಿಗೆ, ಏನೇನಾಯಿತು, ಯಾವ ರೀತಿ ದುಡ್ಡು ಹೊಡೆದ್ರು, ಕೋಟಿಗಳ ದುಡ್ಡು ಅವು ವ್ಯವಹಾರ ಹೋಗಿಬಿಡ್ತವೆ. ಇನ್ನೂ ಅದು ನಡೆದದು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದ್ರೆ ಪ್ರೈವೇಟ್ದವ್ರಿಗೆ ಕೊಡೋದ್ರಿಂದಾಗೆ ಪಾಪ ಜನಸಾಮಾನ್ಯರು ಬದುಕುದು ಹೆಂಗ್ರಿ ಇಲ್ಲೇ ಎಲ್ಲ ಪ್ರೈವೇಟೈಸೇಷನ್, ಬ್ಯಾಂಕ್ ಪ್ರೈವೇಟೈಸೇಷನು, ಶಾಲೆ ಪ್ರೈವೇಟೈಸೇಷನು, ನಾಳೆ ನೀರು ಪ್ರೈವೇಟ್ದವ್ರು ಕೊಡೋದು, ಮುನ್ಸಿಪಾಲ್ಟಿಗಳು ಪ್ರೈವೇಟ್ದವ್ರು ಕೊಡೋದು. ಹಂಗಾದ್ರೆ ಪ್ರೈವೇಟ್ದವ್ರಿಗಾಗಿ ಇಡೀ ಪ್ರಧಾನಮಂತ್ರಿ ಸೀಟ ಮತ್ತು ಮುಖ್ಯಮಂತ್ರಿ ಸೀಟ್ ಕೊಟ್ಟುಬಿಟ್ರಿ. ಪ್ರೈವೇಟ್ದವ್ರು ಆಳಿ ದುಡ್ಡು ಹಾಕಿರ್ತಾರೆ ಪಾಪ ಅವರ. ಇದ್ಯಾವ ನೀತಿ ಅಂತ. ಈಗ ಈ ಬ್ಯಾಂಕ್ಗಳನ್ನು ವಿಲೀನ ಮಾಡೋದ್ರಿಂದಾಗೆ ಅಷ್ಟು ಉದ್ಯೋಗ ಕಡಿತ ಆಗ್ತಾವೆ. ಈಗ ಮೊನ್ನೆ ಅದಾಗಿದ್ದು ನ್ಯಾಷನಲ್ ಬ್ಯಾಂಕ್ಗಳೆಲ್ಲ ನೀವು ಮರ್ಜ್ ಮಾಡಿದ್ರಿಂದಾಗ ಎಷ್ಟು ಜನ ಮನೆಗೆ ಹೋದರು. ಇದೇನಾದ್ರು ಕಲ್ಪನಾ ಅದನ್ನು ಅಭ್ಯಾಸ ಮಾಡಿಸಿದ್ರೆ, ಸಂಶೋಧನೆ ಮಾಡಿಸಿದ್ರೆ, ರಿಸರ್ಚ್ ಮಾಡಿದರೆ ಇದನ್ನೆಲ್ಲ ಮಾಡಿದ್ರೆ ಅಂತ ಹೇಳೋದಿಲ್ಲ ನೀವು. ಆ ಮತ್ತು ಬೇರೆ ಯಾಕಂದ್ರೆ ಇದು ತಪ್ಪು ಹೆಜ್ಜೆ. 43 ಬ್ಯಾಂಕ್ಗಳನ್ನ 20 ಜನರಿಗೆ ಇಳಿಸೋದು ಮಹಾ ಅಪರಾಧಿ ಕೆಲಸ ಅಂತ ನನಗೆ ಅನ್ನಿಸ್ತದೆ. ನಿಮಗೆ ಅನ್ನಿಸೋದು ಗೊತ್ತಿಲ್ಲ. ಯಾಕಂದ್ರೆ ಅಷ್ಟೆಲ್ಲ ಜನರ ಮೇಲೆ ನಂಬಿ ಬದುಕುತ್ತಿರೋ ಜನರಿಗೆ ಹೊಟ್ಟೆ ಮೇಲೆ ಬಡ್ದಂಗೆ ಇದು. ಅದಕ್ಕಾಗಿ ಈ ಗ್ರಾಮೀಣ ಬ್ಯಾಂಕ್ಗಳು ವಿಲೀನ ಮಾಡುವಂಥ ಕೆಲಸ ಇದನ್ನು ದಯವಿಟ್ಟು ಕೇಂದ್ರ ಸರ್ಕಾರ ಬದಿಗಿಡೋದು ಒಳ್ಳೆಯದು. ಯಾಕಂದ್ರೆ ಕೋಆಪರೇಟಿವ್ ಬ್ಯಾಂಕ್ಗಳು ಮತ್ತು ಜೊತೆಗಿಂತ ರೂರಲ್ ಬ್ಯಾಂಕ್ಗಳು, ಗ್ರಾಮೀಣ ಬ್ಯಾಂಕ್ಗಳು ಭಾಳಷ್ಟು ಅಲ್ಲಿ ಜನರಿಗೆ ಸಹಾಯ ಮಾಡ್ತಾ ಇದ್ದಾವೆ. ಸ್ವಲ್ಪ ಲೋನ್ ಕೊಟ್ಟು ತೊಗೊಂಡು ಮಾಡಿ ಕಷ್ಟ ಸಮಯದಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಂಥವನ್ನೆಲ್ಲ ನೀವು ಬಂದ್ ಮಾಡಿ ನೀವು ಕೆಲವು ಮಾಡಿದರೆ ಮುಂದೆ ಭವಿಷ್ಯದಲ್ಲಿ ಏನಾಗ್ಬೋದು, ಯಾವ ಉದ್ಯೋಗದಲ್ಲಿ ಸೃಷ್ಟಿ ಆಗಲಾರ್ದಂಗೆ ಈಗ ಆಲ್ರೆಡಿ ಆಗಿ ಹೋಗ್ಬಿಟ್ಟದ. ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗೋ ಕ್ಷೇತ್ರಗಳು ಯಾವ ಉಳಿದಿಲ್ಲ. ಯಾಕಂದ್ರೆ ನಾವು ಆಯ್ಕೆ ಮಾಡೋದು ತಪ್ಪು ಮಾಡಿದ್ವಿ. ಅದಕ್ಕಾಗಿ ನಮ್ಮ ಶಾರ್ ಅವರು ಸಹಕಾರ ಮಿನಿಸ್ಟರ್ ಆದಾಗ ಒಂದಿಷ್ಟು ಅಂಶ ಇಲ್ಲಿ ಮೂರಾಗಿದ್ದು ಏನು ಮಾಡಬಹುದು ಇವರು ಅಂತೇಳಿ ಅದಿಲ್ಲಿ ಕಾಣಲಿಕ್ಕತ್ತದ. ಈಗ ನಮಗೆ ಕಂಡು ಬರ್ಲಿಕ್ಕತ್ತದ. ಹೌದಪ್ಪ, ಇಲ್ಲೂ ಕರ್ತವ್ಯ ಮಾಡಲಿಕ್ಕಿದ್ದಾರೆ. 11 ರಾಜ್ಯಗಳಲ್ಲಿ ಈ ಒಂದು 43 ಬ್ಯಾಂಕ್ಗಳಿದ್ದು ಅದ್ರ 28 ಗಳಿಸ್ತಾ ಇದ್ದಾರೆ. ಖರ್ಚು ವೆಚ್ಚ ಹೆಚ್ಚಾಗಲಿಕ್ಕದಂತ ಹೇಳ್ತಾರೆ. ಅಲ್ರಿ ಅಷ್ಟು ಕೆಲಸ ಇದ್ದಿಲ್ಲ, ಅಷ್ಟು ಕೆಲಸ ತೊಗೊಳ್ತಾರೆ, ಮಂದಿನ ತೊಗೊಳ್ತಾರೆ. ಅಷ್ಟು ಮಂದಿ ಬದುಕ್ತಾ ಇದ್ರಲ್ಲ, ಅದ್ರ ಬಂದ್ ಮಾಡಿಸಲ್ಲ ನೀವು ಅನ್ನುವಂಥ ಒಂದು ವಿಚಾರ ಇಲ್ಲೇ ಚರ್ಚಾಸ್ಪದ. ಈಗಾಗಲೇ ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ, ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ, ರಾಜಸ್ಥಾನ ಇಲ್ಲಿ ಎಲ್ಲ ಇರ್ತಿರೋಂಥ ಈ ಒಂದು ಏನಪ್ಪ ಅಂತಂದ್ರೆ ಗ್ರಾಮೀಣ ಬ್ಯಾಂಕ್ಗಳನ್ನ ಮರ್ಜ್ ಮಾಡುವಂಥದ್ದು ಅದ್ರ ಕರ್ನಾಟಕ ಒಂದದ. ಒಟ್ಟಾರೆಯಾಗಿ ಈಗಿರುತ್ತಿರುವಂಥ ವಿಷಯ ಏನಪ್ಪ ಅಂದರೆ ಇವತ್ತನ್ನು ಮರ್ಜ್ ಮಾಡಿ ಕಡಿಮೆ ಮಾಡಿ ಹೆಚ್ಚು ಖರ್ಚು ಇಲ್ಲದೆ ನಡೆಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಒಂದಲ್ಲಿ ತೊಗೊಳ್ಳೋಂಥ ಬಂದರೂ ಟೆಂಪ್ರರಿ ಆಧಾರ ಮೇಲೋ ಗುತ್ತಿಗೆ ಆಧಾರ ಮೇಲೆ ನೌಕರಿ ಕೊಡೋದು ಹೋಗುವಂಥ ಒಂದು ವಿಚಾರ ಮೋಸ್ಟ್ಲಿ ಇವರೆಲ್ಲ ಇರಬಹುದು ಅಂತ ಅನ್ನಿಸ್ತದೆ. ಇದು ನಿಮಗೇನು ಅನ್ನಿಸ್ತು? ಇದು ನಮ್ಮ ರಾಜ್ಯದಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಅಂದ್ರೆ ವಿಲೀನಗೊಳಿಸೋದು ಬ್ಯಾಂಕ್ಗಳಲ್ಲಿ ಸರಿನಾ? ಇದು ನಿಮ್ಮ ಉತ್ತರ ಏನು ತಿಳಿಸ್ತೀನಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥ ದೇಶ ಸಿತಾರಾಮ ಸತ್ಯಗಂಡಿ.